ಆಕಾಶವಾಣಿ ಮಂಗಳೂರು. ಈ ಕಾರ್ಯಕ್ರಮವನ್ನ ಕೇಳುತ್ತಿರುವ ಪುಟಾಣಿಗಳಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇಂದಿನ ಬಾಲವೃಂದ ಕಾರ್ಯಕ್ರಮವನ್ನ ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ? ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಎಡಪದವು ಇಲ್ಲಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣವಾ ಮಕ್ಕಳೇ? ನಮಸ್ಕಾರ. ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ವೃಂದ ಪ್ರಸ್ತುತಪಡಿಸಲಿರುವ ಬಾಲವೃಂದ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ. ಜಯ ದೇವಿ ಭಾರತಿಯೇ ನೀ ಕಾವುದಮ್ಮ, ಅಭಯಹಸ್ತವ ನೀಡಿ ನೀ ಹರಸು ನಮ್ಮ. ಜಯ ದೇವಿ ಭಾರತಿಯೇ ನೀ ಕಾವುದಮ್ಮ, ಪುಟ್ಟಿ ನಿನ್ನೋದರದಲ್ಲಿ ಅಮೃತ ಉಂಡಿರೆ ನಾವು ಅಂಜಲಾರೆವು ಎಂದು ಬರಲೆನಿತು ನೋವು. ನಿನ್ನ ಕೀರ್ತಿ ಧ್ವಜಕ್ಕೆ ನಮ್ಮೆದೆ ಅಡಿಗಲ್ಲು, ನಿನ್ನ ಜಯ ಧ್ವನಿಯೊಂದೇ ನಮ್ಮುಸಿರ ಸೊಲ್ಲು. ಜಯ ದೇವಿ ಭಾರತಿಯೇ ನೀ ಕಾವುದಮ್ಮ, ಅಭಯಹಸ್ತವ ನೀಡಿ ನೀ ಹರಸು ನಮ್ಮ. ಜಯ ದೇವಿ ಭಾರತಿಯೇ ನೀ ಕಾವುದಮ್ಮ. ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಿರು ಪ್ರಹಸನ, ಡೆಂಗ್ಯೂ ಅಬ್ಬರ ವರ್ಸಸ್ ಸ್ವಚ್ಛತಾ ಆಂದೋಲನ. ರಚನೆ ಹಾಗೂ ನಿರ್ದೇಶನ ಶ್ರೀಮತಿ ಶ್ಯಾಮಲಾದೇವಿ. ಶಿಕ್ಷಕರು ಅಗೋ ಬಂದ ನೋಡಿ ಡೆಂಗಾಸುರ. ರಕ್ತ ಬೀಜಾಸುರನ ವಂಶಜನಾದ ನಾನು ಹಿರಿಯರ ಆದೇಶದಂತೆ ಈ ಭೂಲೋಕಕ್ಕೆ ಬಂದಿಳಿದಿದ್ದೇನೆ. ಡೆಂಗಾಸುರನೆಂದೇ ಪ್ರಸಿದ್ಧಿ ಪಡೆದ ನಾನು ನನ್ನ ನಿಜ ರೂಪವನ್ನು ಬಿಟ್ಟು ಈ ಸೊಳ್ಳೆಯ ರೂಪವನ್ನು ಧರಿಸಿದ್ದೇನೆ. ಈ ಭೂಲೋಕದಲ್ಲಿ ನನ್ನ ಸಂತತಿಯನ್ನು ಅಭಿವೃದ್ಧಿ ಪಡಿಸುವುದೇ ನನ್ನ ಗುರಿ. ಅದಕ್ಕಾಗಿ ಸೂಕ್ತ ಪರಿಸರವನ್ನು ಹುಡುಕುತ್ತಿದ್ದೇನೆ. ಏಕೆಂದರೆ ನನ್ನ ಸಂತಾನಾಭಿವೃದ್ಧಿಗೆ ಈ ಭೂಲೋಕವೇ ಸರಿಯಾದ ತಾಣವೆಂದು ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಇಡೀ ಭೂಲೋಕದ ಸಾಮ್ರಾಜ್ಯವನ್ನು ನನ್ನ ಕೈವಶಪಡಿಸಿಕೊಂಡು ನನ್ನ ಸಂತತಿಯನ್ನು ಬೆಳೆಸುತ್ತೇನೆ. ಅಕ್ಕ ನನಗೆ ಕಾಗದ ದೋಣಿ ಮಾಡಿಕೊಡಕ್ಕ. ಅಂಗಳಲ್ಲಿ ಇರುವ ನೀರಿನಲ್ಲಿ ತೇಲಿ ಬಿಡುತ್ತೇನೆ. ಎಂತ ಗೋಳಯ್ಯ ನಿನ್ನದು, ನಂಗೇನು ಬೇರೆ ಕೆಲಸ ಇಲ್ವಾ? ಗಣಿತ ಹೋಮ್ವರ್ಕ್ ರಾಶಿ ಬಿದ್ದಿದೆ, ಸಿಗೋದೊಂದು ಭಾನುವಾರ, ಏನೆಲ್ಲ ಮಾಡುವುದು? ಹೋಗು ಹೋಗು. ಅಕ್ಕ ಇದೊಂದು ಸತೆ ಮಾಡಿಕೊಡಕ್ಕ, ನಾನು ಆಟ ಆಡಬೇಕು. ಇಲ್ಲ ಹೋಗು ಹೋಗು. ಅಯ್ಯಯ್ಯೋ, ರಜೆ ಬಂತು ಅಂದರೆ ನಿಮ್ಮ ಗದ್ದಲಕ್ಕೆ ಮಿತಿ ಇಲ್ಲ. ಮಳೆ ಜೋರಾಗಿ ಸುರಿಯುತ್ತಿದೆ, ಹೊರಗೆಲ್ಲೂ ಹೋಗಬೇಡಿ. ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಬಹುದು. ಸೊಳ್ಳೆ ಕಚ್ಚಿ ಡೆಂಗ್ಯೂ, ಮಲೇರಿಯಾ ಇತ್ಯಾದಿ ರೋಗಕ್ಕೆ ತುತ್ತಾಗುವುದು ಬೇಡ. ಬನ್ನಿ ಇಲ್ಲಿ, ನಿಮ್ಮ ಕೈಕಾಲುಗಳಿಗೆ ಶುದ್ಧ ತೆಂಗಿನೆಣ್ಣೆ ಹಚ್ಚುತ್ತೇನೆ, ಆಗ ಸೊಳ್ಳೆ ಕಚ್ಚಲಾರದು. ಓಹೋ, ನನ್ನ ಆಗಮನದ ಸುದ್ದಿ ಇವರಿಗೆ ಮೊದಲೇ ತಿಳಿದಿದೆ. ಆಗಲಿ, ನನ್ನಜ್ಜ ಮೊದಲಿನಿಂದಲೂ ಹೇಳುತ್ತಿದ್ದರು ಭೂಲೋಕದ ಮನುಷ್ಯರು ತುಂಬಾ ಬುದ್ಧಿವಂತರು ಎಂದು. ಅದು ಈಗ ಅಪ್ಪಟ ನಿಜವಾಗಿದೆ. ನನಗೆ ಈ ಭೂಲೋಕದಲ್ಲಿ ಒಂದಲ್ಲ ಒಂದು ಜಾಗ ಸಿಕ್ಕೇ ಸಿಗುತ್ತದೆ. ನೋಡೋಣ, ಮುಂದಕ್ಕೆ ಸಾಗೋಣ. ಈ ಒಂದು ಕೇರಿಯ ಸುತ್ತಮುತ್ತ ಮಳೆ ನೀರು ನಿಂತಿದೆ. ಒಂದು ಕಡೆ ಕಸದ ರಾಶಿಯೇ ಇದೆ. ಅದರ ಬದಿಯಲ್ಲಿಯೇ ಜನರು ಬಹಿರ್ದೆಸೆ ಮಾಡುತ್ತಿದ್ದಾರೆ. ಸ್ವಚ್ಛತೆಯ ಗಂಧ ಗಾಳಿಯೂ ಇಲ್ಲದೆ ದುರ್ನಾತ ಬರುತ್ತಿದೆ. ಸೊಳ್ಳೆಯ ಆರ್ಭಟ ಜೋರಾಗಿದೆ. ಸುತ್ತಮುತ್ತ ಎಲ್ಲ ಕಡೆ ನೀರು ನಿಂತಿದೆ, ಸ್ವಚ್ಛತೆಯೇ ಇಲ್ಲ. ಖಂಡಿತ ಡೆಂಗ್ಯೂ ಜ್ವರವೇ ಬಂದಿರಬಹುದು. ಹೌದು, ನನಗೂ ಹಾಗೇ ಅನಿಸುತ್ತೆ. ನರ್ಸ್, ಇಲ್ಲಿ ಬನ್ನಿ, ಇವರೆಲ್ಲರನ್ನೂ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಆಂಬ್ಯುಲೆನ್ಸಿನಲ್ಲಿ ನರ್ಸ್ಗಳು ಎಲ್ಲರನ್ನೂ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗುವರು. ವೈದ್ಯರು ನಾಗರಿಕರಿಗೆ ಎಚ್ಚರಿಕೆ ನೀಡುವರು. ಆ ಕೇರಿಯ ಪಕ್ಕದಲ್ಲಿಯೇ ಇರುವ ಇನ್ನೊಂದು ಹಳ್ಳಿಯ ವಟಾರದಲ್ಲಿ 10 ರಿಂದ 15 ಮನೆಗಳಿವೆ. ಗಂಗಮ್ಮ ನಿಂಗವ್ವ ನೆರೆಹೊರೆಯವರು.
ಅನಕ್ಷರಸ್ಥರು. ಗಂಗಮ್ಮನಿಗೆ ಒಬ್ಬಳು ಮಗಳು ಕುಸುಮ, 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಜಾಣೆ. ನಿಂಗವ್ವನ 2 ಮಕ್ಕಳಲ್ಲಿ ಹಿರಿಯವಳು ರಶ್ಮಿ, ಕುಸುಮಾಳ ತರಗತಿಯಲ್ಲಿದ್ದಾಳೆ. 2ನೇ ಮಗ ರಾಮಣ್ಣ, ತುಂಟ, 8ನೇ ತರಗತಿ. ಅಮ್ಮ ಅದೇನು ಧ್ವನಿವರ್ಧಕದಲ್ಲಿ ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರಮ್ಮ. ನಮ್ಮ ಪಕ್ಕದ ಕೇರಿಯಲ್ಲಿ ತುಂಬಾ ಮಂದಿಗೆ ಆರೋಗ್ಯ ಹದಗೆಟ್ಟಿದೆ ಅಂತೆ. ಮಳೆಗಾಲ ಕೂಡ ಆರಂಭವಾಯ್ತಲ್ಲ, ನಮ್ಮ ವಠಾರದವರಿಗೂ ಸ್ವಚ್ಛತೆಯ ಬಗ್ಗೆ ಅರಿವೇ ಇಲ್ಲ. ಮನೆ ಸುತ್ತಮುತ್ತ ಕಳೆ ಹುಲ್ಲು ಬೇರೆ ಬೆಳೆದಿದೆ. ಅಲ್ಲಿ ನೀರು ನಿಂತು ಕೊಳಚೆ ಆದರೆ ಸೊಳ್ಳೆಗಳ ಕಾಟ ಶುರುವಾಗತ್ತೆ. ಅಮ್ಮ, ನಾನು ರಶ್ಮಿ ರಾಮಣ್ಣ ಎಲ್ಲರೂ ಸೇರಿ ವಠಾರ ಸ್ವಚ್ಛ ಮಾಡಲ್ಲ ಅಮ್ಮ. ಅಯ್ಯ ಮಗ, 2 ದಿನದಿಂದ ಮಳೆಗಂತ ಶಾಲೆಗೆ ರಜೆ ಕೊಟ್ಟವ್ರೆ. ಇಂದು ಭಾನುವಾರ, ಶಾಲೆಗೆ ರಜಾ. ನಾಳೆ ಸ್ಕೂಲಿಗೆ ಹೋಗಬೇಕಲ್ಲ. ಎಲ್ಲೂ ಹೊರಗೆ ಹೋಗುವುದು ಬೇಡ. ಗಿಲಿನು ಅಂತ ಕುತ್ಕೊಂಡ್ರೆ ಅಷ್ಟೇಯ. ಇಲ್ಲಮ್ಮ, ರಜೆ ದಿನಗಳಲ್ಲಿ ನಾವು ಈ ಕೆಲಸ ಮಾಡ್ತೀವಿ. ಸ್ಕೂಲಲ್ಲಿ ನಮ್ಮ ಶಿಕ್ಷಕರು ಸ್ವಚ್ಛತೆ ಬಗ್ಗೆ ಹೇಳಿದ ವಿಚಾರವನ್ನು ವಠಾರದ ಮನೆಗಳಿಗೆಲ್ಲ ಹೇಳಿ ಬರ್ತೀವಿ ಅಮ್ಮ. ರಶ್ಮಿ, ರಾಮಣ್ಣ ಬನ್ರೋ. ಬಂದೇ ಇರು ಕಣೆ. ರಾಮಣ್ಣ ಎಲ್ಲಿದ್ಯೋ, ಬೇಗ ಬಾ. ಏನಾಯ್ತಕ್ಕ, ಹಾಗೇಕೆ ಕೂಗ್ತೀಯ? ಆಕಾಶ ಏನಾದರೂ ಕೆಳಗೆ ಬಿತ್ತಾ? ನಿಂಗೆಲ್ಲ ತಮಾಷೆ ಕಣೋ. ಕುಸುಮ ಕರೆತಿದ್ದಾಳೆ. ಅವಳು ಕರೆದ್ರೆ ಏನಾದರೂ ಸ್ಪೆಷಲ್ ಇದೆ ಅಂತಾನೆ ಅರ್ಥ. ಬಾ ಹೋಗೋಣ. ರಶ್ಮಿ, ರಾಮಣ್ಣ, ನಮ್ಮ ವಿಜ್ಞಾನ ಟೀಚರ್ ಹೇಳಿದ ಮಾತು ನೆನಪಿದೆಯಾ? ಮಳೆಗಾಲದಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ, ಮಲೇರಿಯಾ ಇತ್ಯಾದಿ ಕಾಯಿಲೆಗಳು ಬರಬಹುದು. ಅದಕ್ಕಾಗಿ ಮುಂಚಿತವಾಗಿ ಮನೆ ಸುತ್ತಮುತ್ತ ಕಸಕಡ್ಡಿಯೆಲ್ಲ ತೆಗೆದು ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿ ಎಂದು ಹೇಳಿದ್ದಾರಲ್ವೇ? ಇನ್ನೇನು ನಾಳೆ ಶಾಲೆಗೆ ಹೋಗಬೇಕು. ಮಳೆಗೆ ಕೊಟ್ಟ ರಜೆಗೆ ಮಳೆಯೇ ಕಡಿಮೆ ಆಯಿತು ನೋಡು. ಆದರೂ ಈ ಮಳೆಯನ್ನು ನಂಬುವ ಹಾಗಿಲ್ಲ. ನಾವು ಈ ದಿನವೇ ನಮ್ಮ ವಠಾರವನ್ನು ಆದಷ್ಟು ಸ್ವಚ್ಛ ಮಾಡೋಣ. ಮತ್ತು ವಾರದ ರಜೆಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ವಠಾರದ ಸ್ವಚ್ಛತೆಯನ್ನು ಕಾಪಾಡೋಣ. ನಮ್ಮ ಪಕ್ಕದ ಕೇರಿಯಲ್ಲಿ ತುಂಬ ಮಂದಿಗೆ ಹುಷಾರಿಲ್ವಂತೆ. ಡೆಂಗ್ಯೂ ಬಂದಿರಬಹುದೆಂದು ವೈದ್ಯರು ಹೇಳಿದ್ದಾರಂತೆ. ಅದು ಧ್ವನಿವರ್ಧಕದಲ್ಲಿ ಏನನ್ನೋ ಹೇಳುತ್ತಿದ್ದಾರೆ. ಅವರು ಈ ಕಡೆಯೂ ಬರಬಹುದು. ಅದಕ್ಕಾಗಿ ಮೊದಲು ನಾವು ನಮ್ಮ ವಠಾರದ ಮನೆಗೆ ತೆರಳಿ ಈ ವಿಷಯವನ್ನು ಅವರಿಗೂ ತಿಳಿಸುವ. ಓಹೋ, ನಾ ರೆಡಿ, ಹೋಗೋಣ ಬನ್ನಿ. ಅಯ್ಯೋ ಪೆದ್ದ, ಹಾಗೆ ಹೋಗುವುದು ಬೇಡ. ಶಿಕ್ಷಕರು ನಮಗೆ ಹೇಳಿಕೊಟ್ಟ ಸ್ವಚ್ಛತೆಯ ಪಾಠ ಇದೆಯಲ್ಲ. ಒಂದೊಂದು ಘೋಷಣೆಗಳನ್ನು ಹಾಲೆಯಲ್ಲಿ ಬರೆದು ರಟ್ಟಿಗೆ ಅಂಟಿಸಿ ಕೋಲಿಗೆ ಕಟ್ಟಿ ಜಾತ ಹೋಗೋಣ. ಬನ್ನಿ, ಮೊದಲು ಬರೆಯುವ ಕೆಲಸ ಮಾಡೋಣ. ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ನನಗೆ 1000 ಕೆಲಸ ಇದೆ. ನಾನು ಹೋಗುತ್ತೇನೆ. ಮಕ್ಕಳು ಘೋಷಣೆಗಳನ್ನು ಬರೆದು ವಠಾರದ ಇನ್ನಿತರ ಮಕ್ಕಳನ್ನು ಜೊತೆಯಲ್ಲಿ ಸೇರಿಸಿ ಜಾಥಾ ಹೊರಡುವರು. ದಾರಿಯಲ್ಲಿ ಘೋಷಣೆಗೆ ತಕ್ಕಂತೆ ಸ್ವಚ್ಛತೆಗೆ ಗಮನ ಕೊಡದವರಿಗೆ ಘೋಷಣೆಯನ್ನು ತೋರಿಸಿ ವಿವರಣೆ ನೀಡುವರು. ಅಲ್ಲೊಂದು ಮನೆಯ ಅಂಗಳದಲ್ಲಿ ನಿಂತು ಎಲೆ ಅಡಿಕೆ ಜಗಿದು ಅಂಗಳಕ್ಕೆ ಪಿಚಕ್ಕನೆ ಉಗಿದು ದೂರದಲ್ಲಿ ಬರುತ್ತಿರುವ ಮಕ್ಕಳನ್ನು ಕಣ್ಣಿಗೆ ಕೈ ಅಡ್ಡ ಇಟ್ಟು ನೋಡುವ ಮಲ್ಲಜ್ಜನನ್ನು ಕುರಿತು ಕುಸುಮ. ಮಲ್ಲಜ್ಜ, ಹಾಗೆ ಅಂಗಳಕ್ಕೆ ಎಲ್ಲೆಂದರಲ್ಲಿ ಉಗುಳಬಾರ್ದು ಅಜ್ಜ. ಸ್ವಚ್ಛತೆ ಇಲ್ಲವಾದರೆ ನಮ್ಮ ಆರೋಗ್ಯವು ಕೆಡುತ್ತದೆ ಅಜ್ಜ. ಓಹೋ, ಹಾಗೋ. ನೀವೆಲ್ಲ ಎಲ್ಲಿ ಹೊಂಟ್ರಿ? ಮಲ್ಲಜ್ಜ, ಕುಸುಮಕ್ಕನ ನೇತೃತ್ವದಲ್ಲಿ ನಾವೆಲ್ಲೂ ಸ್ವಚ್ಛತೆ ಅರಿವನ್ನು ಮೂಡಿಸಲು, ವಠಾರವ ಚೆನ್ನಾಗಿ ಇಟ್ಟುಕೊಳ್ಳಲು ನಿಮಗೆಲ್ಲ ತಿಳಿಯಲು ಹೊರಟಿದ್ದೇವೆ ಅಜ್ಜ. ನೀವು ಅದಕ್ಕೆ ನಮಗೆ ಸಹಕಾರ ನೀಡಬೇಕು ಮಲ್ಲಜ್ಜ. ಹಾಗೋ ವಿಚಾರ. ನಾನು ನನ್ನಿಂದಾದ ಸಹಾಯ ಖಂಡಿತ ಮಾಡ್ತೀನಿ ಅಜ್ಜ. ಹಾಗಾದರೆ ವಠಾರದ ಕಸಕಡ್ಡಿಯನ್ನೆಲ್ಲ ತೆಗೆದು ನೀರು ನಿಲ್ಲದಂತೆ ಮಾಡಲು ನಮಗೆ ಮಾರ್ಗದರ್ಶನ ನೀಡಿ ಅಜ್ಜ. ಆಯಿತು ಮಕ್ಕಳೇ, ನಿಮ್ಮ ಜೊತೆ ಸ್ವಚ್ಛತೆಗೆ ನಾನೂ ಬರುವೆ. ಮಲ್ಲಜ್ಜನ ಮಾರ್ಗದರ್ಶನದಲ್ಲಿ ಮಕ್ಕಳ ಸ್ವಚ್ಛತೆಯ ಕಾರ್ಯಕ್ಕೆ ದೊಡ್ಡವರೂ ಸೇರಿ ವಠಾರ ಸ್ವಚ್ಛವಾಯಿತು. ಮಕ್ಕಳೆಲ್ಲರೂ ಘೋಷಣೆಗಳನ್ನು ಓದುವರು. ರೋಗಾಣುಗಳನ್ನು ದೂರವಿಡಿ, ಪ್ರತಿದಿನ ಆರೋಗ್ಯವಾಗಿರಿ. ಆರೋಗ್ಯಕರ ನಾಳೆಗಾಗಿ ಇಂದೇ ಸ್ವಚ್ಛ ಮಾಡಿ. ಸ್ವಚ್ಛತೆಯೇ ಸೇವೆ. ಕಸ ಹಾಕುವುದನ್ನು ನಿಲ್ಲಿಸಿ ಕಾಳಜಿಯನ್ನು ಪ್ರಾರಂಭಿಸಿ. ಶುಭ್ರವಾದ ಕೈಗಳು ಉಜ್ವಲ ಭವಿಷ್ಯ. ಡೆಂಗ್ಯೂ ಬಾರದಂತೆ ತಡೆಗಟ್ಟಲು ಸೊಳ್ಳೆ ನಿಯಂತ್ರಣ ಅತ್ಯುತ್ತಮ ಮಾರ್ಗ. ಮನೆ ಸುತ್ತ ಮಳೆ ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿ. ಡೆಂಗ್ಯೂ ತಡೆಗಟ್ಟುವಿಕೆ ಕೇವಲ ವೈಯಕ್ತಿಕ ಪ್ರಯತ್ನವಲ್ಲ, ಅದು ಸಮುದಾಯದ ಜವಾಬ್ದಾರಿಯೂ ಆಗಿದೆ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಸ್ವಚ್ಛತೆಯೇ ನಮ್ಮ ಪರಮ ಗುರಿಯಾಗಿರಲಿ. ನಾವೆಲ್ಲರೂ ಜೊತೆಗೂಡೋಣ, ಪರಿಸರವನ್ನು ಸ್ವಚ್ಛ ಮಾಡೋಣ. ಯಾರದು ಇತ್ತ ಕಡೆಗೆ ಬರುತ್ತಿದ್ದಾರಲ್ಲ? ಓಹೋ, ರಾಘಣ್ಣನವರು. ಬರಬೇಕು. ನೋಡ್ರೋ, ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬಂದ್ರು. ಅವರಿಗೆ ಕುಳಿತುಕೊಳ್ಳಲು ಕುರ್ಚಿ ತನ್ನಿ. ಅಯ್ಯಯ್ಯೋ, ಅದೆಲ್ಲ ಬೇಡ ಮಲ್ಲಜ್ಜ. ನಿಮ್ಮ ಈ ವಠಾರ ನಮ್ಮ ಹಳ್ಳಿಗೇ ಒಂದು ಮಾದರಿಯಾಯಿತು ನೋಡಿ. ಮಕ್ಕಳು ಸೈನ್ಯ ಕಟ್ಟಿದರೆ ಏನನ್ನೂ ಸಾಧಿಸಬಹುದು ಎಂಬುದನ್ನು ಸಾಬೀತುಪಡಿಸಿದರು. ಗ್ರಾಮ ಪಂಚಾಯತ್ ವತಿಯಿಂದ ನಿಮಗೆಲ್ಲರಿಗೂ ಸನ್ಮಾನ ಸಮಾರಂಭ ಇಟ್ಟುಕೊಂಡಿದ್ದೇವೆ. ನೀವೆಲ್ಲರೂ ಬನ್ನಿ. ನಿಮಗೆಲ್ಲರಿಗೂ ಪ್ರಮಾಣ ಪತ್ರ ಮತ್ತು ಬಹುಮಾನಗಳನ್ನು ನೀಡಲಾಗುವುದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ತಮಗೆ ಸ್ವಚ್ಛತೆಯೇ ನಮ್ಮ ಆದ್ಯ ಕರ್ತವ್ಯ. ಇದನ್ನು ನಾವು ಎಲ್ಲರಿಗೂ ತಿಳಿ ಹೇಳುವೆವು. ನಮ್ಮ ಹೊಣೆಗಾರಿಕೆಯನ್ನು ಹೇಳಿಕೊಟ್ಟ ಶಿಕ್ಷಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ಅಯ್ಯಯ್ಯೋ, ಹಿರಿಯರ ಮಾತು ಕೇಳಿ ನಾನು ಕೆಟ್ಟೆ. ನನಗಿಲ್ಲಿ ಉಳಿಯಲು ಜಾಗವೇನೋ ಸಿಕ್ಕಿತು. ಸಹಸ್ರ ಮೊಟ್ಟೆಗಳನ್ನೇನೋ ಇಟ್ಟೆ. ಆದರೇನಾಯಿತು? ನನ್ನಿಂದ ಕಚ್ಚಲ್ಪಟ್ಟ ಮಂದಿಯ ಆರೋಗ್ಯ ಕೆಟ್ಟು ಆರೋಗ್ಯ ಇಲಾಖೆಯವರೇ ಇಲ್ಲಿಗೆ ಬರುವಂತಾಯಿತು. ನನ್ನ ಮೊಟ್ಟೆಗಳೆಲ್ಲವೂ ನಾಶವಾದವು. ನಾನೇನೋ ಬಚಾವಾದೆ. ಆದರೆ ಇನ್ನು ನಾನು ಎಲ್ಲಿಗೆ ಹೋಗಲಿ? ಈ ಶಾಲಾ ಮಕ್ಕಳಂತೂ ಇನ್ನು ನಾನು ಇಲ್ಲಿ ಉಳಿಯದ ಹಾಗೆ ಏನೇನೋ ಮಾಡುತ್ತಿದ್ದಾರೆ. ಇನ್ನು ನಾನು ಇಲ್ಲಿ ಇದ್ದರೆ ನನ್ನನ್ನು ಕೊಂದೇ ಬಿಡುತ್ತಾರೆ. ಆದಷ್ಟು ಬೇಗ ನಾನು ನನ್ನ ನಿಜರೂಪವನ್ನು ತಾಳಿ ನನ್ನ ಲೋಕಕ್ಕೆ ತೆರಳುತ್ತೇನೆ. ಮಕ್ಕಳ ಸೇನೆಯಿಂದ ಭಯಭೀತಗೊಂಡ ಡೆಂಗಾಸುರನ ಪಲಾಯನ. ಅವನ ವಂಶ ಈ ಹಳ್ಳಿಯಲ್ಲಿ ನಾಶವಾಯಿತು. ಆರೋಗ್ಯವಂತ ಸ್ವಚ್ಛ ಪರಿಸರ ನಿರ್ಮಾಣ ಮಾಡಿದ ಮಕ್ಕಳೆಲ್ಲರಿಗೂ ಶುಭವಾಗಲಿ. ಬನ್ನಿ ಗೆಳೆಯರೇ, ಕೂಡಿ ನಡೆಯುವ. ಹಸಿರು ಕ್ರಾಂತಿ ನಮ್ಮ ಉಸಿರಾಗಲಿ. ಇದೀಗ ಮಕ್ಕಳ ಗೀತೆ ಹಸಿರು ಕ್ರಾಂತಿ. ರಚನೆ ಶ್ರೀಮತಿ ಶ್ಯಾಮಲಾದೇವಿ. ತಂಪನೆರೆವ ಗಿಡ ಮರಗಳು ಕಾಣೆಯಾಗಿವೆ, ಸುತ್ತಮುತ್ತ ನೋಡಿದಲ್ಲಿ ಕಟ್ಟಡಗಳು ತುಂಬಿವೆ. ತಂಪನೆರೆವ ಗಿಡ ಮರಗಳು ಕಾಣೆಯಾಗಿವೆ, ಸುತ್ತಮುತ್ತ ನೋಡಿದಲ್ಲಿ ಕಟ್ಟಡಗಳು ತುಂಬಿವೆ. ದುಷ್ಟ ಮನುಜ ಮರಗಳಿಗೆ ಕಣ್ಣ ಹಾಕಿದ, ಕಟುಕ ಹೃದಯ ದಯ ಬಿಟ್ಟು ಕೊಡಲಿ ಬೀಸಿದ. ತಂಪನೆರೆವ ಗಿಡ ಮರಗಳು ಕಾಣೆಯಾಗಿವೆ, ಸುತ್ತಮುತ್ತ ನೋಡಿದಲ್ಲಿ ಕಟ್ಟಡಗಳು ತುಂಬಿವೆ. ಪ್ರಕೃತಿ ದತ್ತ ಬೀಸು ಗಾಳಿ ಇಲ್ಲದಾಗಿದೆ, ಬಿಸಿಲ ತಾಪ ಮನೆ ಮನವನ್ನು ಸುಟ್ಟು ಹಾಕಿದೆ. ಕಾಡು ಉಳಿಸಿ ನಾಡು ಬೆಳೆಸೋ ಮಾತೆ ಆಗಿದೆ, ಆಡಿದಂತೆ ನಡೆಯದಿರುವ ಕಾರ್ಯ ಸಾಗಿದೆ. ತಂಪನೆರೆವ ಗಿಡ ಮರಗಳು ಕಾಣೆಯಾಗಿವೆ, ಸುತ್ತಮುತ್ತ ನೋಡಿದಲ್ಲಿ ಕಟ್ಟಡಗಳು ತುಂಬಿವೆ. ಬನ್ನಿರೆಲ್ಲ ಮಕ್ಕಳೆಲ್ಲ ಕೂಡಿ ನಡೆಯುವ, ಗಿಡಗಳನ್ನು ನೆಟ್ಟು ನಾವು ಸಾಕಿ ಬೆಳೆಸುವ. ಹಸಿರು ಕ್ರಾಂತಿ ನಡೆಸಿ ನಾವು ನಾಡ ಬೆಳೆಸುವ, ಸಕಲ ಜೀವರಾಶಿಗಳಿಗೆ ಜೀವ ನೀಡುವ. ತಂಪನೆರೆವ ಗಿಡ ಮರಗಳು ಕಾಣೆಯಾಗಿವೆ, ಸುತ್ತಮುತ್ತ ನೋಡಿದಲ್ಲಿ ಕಟ್ಟಡಗಳು ತುಂಬಿವೆ. ಕರ್ನಾಟಕದ ಕವಿ ಸಾಹಿತ್ಯ ಕಲಾವಿದರ ಬಗ್ಗೆ ಒಂದಷ್ಟು ರಸಪ್ರಶ್ನೆಗಳು. ಪ್ರಸ್ತುತಪಡಿಸುವವರು ಕುಮಾರಿ ಯಶಸ್ವಿ. ಕನ್ನಡದ ಕಾವ್ಯ ಪಿತಾಮಹ ಯಾರು? ಪಂಪ. ರನ್ನನ ನಾಟಕೀಯ ಕಾವ್ಯ ಯಾವುದು? ಗದಾಯುದ್ಧ. ನಾಡೋಜ ಪಂಪ ಕೃತಿಯನ್ನು ಬರೆದವರು ಯಾರು? ಮುಳಿಯ ತಿಮ್ಮಪ್ಪಯ್ಯ. ಪಂಪ ಭಾರತದಲ್ಲಿ ವರ್ಣಿಸಲಾದ ಸರೋವರ ಯಾವುದು? ವೈಶಂಪಾಯನ. ಚಲನಚಿತ್ರವಾಗಿ ಪ್ರಸಿದ್ಧಿ ಪಡೆದ ಗೆಜ್ಜೆ ಪೂಜೆ ಕಾದಂಬರಿಯನ್ನು ಬರೆದವರಾರು? MK ಇಂದಿರಾ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡಾರಾಧನೆ. ಮಂಗಳೂರು ಆಕಾಶವಾಣಿ ಯಾವಾಗ ಪ್ರಾರಂಭವಾಯಿತು? ಡಿಸೆಂಬರ್ 11, 1976. ಕರ್ನಾಟಕದ ಪಂಚನದಿಗಳ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು? ವಿಜಯಪುರ. ಅಭಿನಯ ಶಾರದೆ ಯಾವ ನಟಿಯ ಬಿರುದು? ಜಯಂತಿ. ಕನ್ನಡ ರಾಷ್ಟ್ರಕವಿಗಳು ಯಾರು? ಮಂಜೇಶ್ವರ ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪ. ದಾರ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ನಾಲ್ಕು ತಂತಿ. ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಪಕ್ಷಿ ನೋಟ. ಕುಮಾರಿ ದೀಪಶ್ರೀ ಅವರಿಂದ. ಭಾರತದ ಸನಾತನ ಧರ್ಮವನ್ನು ವಿಶ್ವದೆಲ್ಲೆಡೆ ಪಸರಿಸಿ ನಮ್ಮ ಧರ್ಮ ಸಂಸ್ಕೃತಿಯ ಕೀರ್ತಿಯನ್ನು ಬಾನೆತ್ತರಕ್ಕೇರಿಸಿದ ಅಸಾಮಾನ್ಯ ಪುರುಷ ಸ್ವಾಮಿ ವಿವೇಕಾನಂದರು ಜನಿಸಿದ್ದು 1863 ಜನವರಿ 12ರಂದು. ಜೀವಿಸಿದ್ದು ಅಲ್ಪಕಾಲವಾದರೂ ಈ ಭೂಮಿಯಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿ ಅಜರಾಮರರಾದ ವಿವೇಕಾನಂದರು ನಿಜಕ್ಕೂ ಪ್ರಾತಸ್ಮರಣೀಯರು. ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಇವರು ಎಷ್ಟು ಬುದ್ಧಿವಂತರು, ಅಷ್ಟೇ ಛಲವಾದಿ. ಒಂದೊಮ್ಮೆ ತನ್ನ ಅಮ್ಮನ ಜೊತೆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾಗ ಒಬ್ಬ ಕುದುರೆ ಸಾರೋಟನ್ನು ಓಡಿಸುತ್ತಿದ್ದುದನ್ನು ಕಂಡು ಅಮ್ಮನಲ್ಲಿ ನನಗೂ ಸಾರೋಟನ್ನು ಓಡಿಸಬೇಕೆಂಬ ಹಠ ಹಿಡಿದರಂತೆ. ಅಮ್ಮ ತಾನೇನು ಮಾಡಬಲ್ಲಲು, ಆದರೂ ಸಹನೆ ಕಳೆದುಕೊಳ್ಳದೆ ಮಗನೊಂದಿಗೆ ಮನೆಗೆ ಬಂದವರೇ ಮನೆಯಲ್ಲಿದ್ದ ಮಹಾಭಾರತ ಯುದ್ಧ ಸನ್ನಿವೇಶದಲ್ಲಿ ಅರ್ಜುನನ ಸಾರಥಿಯಾಗಿ ಕುಳಿತಿದ್ದ ಕೃಷ್ಣನ ಫೋಟೋವನ್ನು ತೋರಿಸಿ, ಮಗ, ನೀನು ಕೇವಲ ಸಾರೋಟನ್ನು ಓಡಿಸಿದರೆ ಸಾಲದು, ಶ್ರೀಕೃಷ್ಣ ಭಗವಾನ್ನಂತೆ ದೃಢವಾಗಿ ನಿಂತು ಸಮಾಜವನ್ನು ಉದ್ಧರಿಸುವ ಕಾರ್ಯ ಕೈಗೊಳ್ಳಬೇಕು ಎಂದಾಗ ನಿಜವಾಗಿಯೂ ನರೇಂದ್ರರ ಮನಸ್ಸು ಜಾಗೃತಿಗೊಂಡಿರಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು. ಜಗತ್ತಿನಲ್ಲಿ ಆಗಿ ಹೋದ ಸಾಧಕರೆಲ್ಲರ ಬಾಲ್ಯವೇನೂ ಸುಗಮವಾಗಿರಲಿಲ್ಲ. ಆದರೂ ತಮಗೆ ಸಿಕ್ಕಿದ ಪ್ರೇರಕ ಶಕ್ತಿಯಿಂದಲೇ ಅಸಾಮಾನ್ಯ ಸಾಧನೆಗೈದರು. ಉದಾಹರಣೆಗೆ ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿಗೆ ಏರಿ ಸಾಧನೆಗೈದ ತೇನ್ ಸಿಂಗ್ನ ಬಗ್ಗೆ ಹೇಳುವುದಾದರೆ, ಬಾಲ್ಯದಲ್ಲಿ ಅವರ ಅಮ್ಮ ಹಿಮಾಲಯದ ತಪ್ಪಲಿನಲ್ಲಿ ಕುರಿ ಮೇಯಿಸಲು ಹೋಗುವಾಗ ದೂರದಲ್ಲಿ ಕಾಣಿಸುತ್ತಿದ್ದ ಎತ್ತರವಾದ ಬೆಟ್ಟವನ್ನು ತೋರಿಸುತ್ತಾ ಪ್ರತಿದಿನವೂ ಮಗನಲ್ಲಿ, ಮಗ, ಮುಂದೊಂದು ದಿನ ನೀನು ಆ ಬೆಟ್ಟದ ತುದಿಯನ್ನೇರಬೇಕು ಎನ್ನುತ್ತಿದ್ದರಂತೆ. ಅಮ್ಮನ ಮಾತು ಬಾಲಕ ತೇನ್ ಸಿಂಗ್ನ ಮನದಲ್ಲಿ
ಎಷ್ಟು ಆಳವಾಗಿ ಬೇರೂರಿ ಬಿಟ್ಟಿತೆಂದರೆ ಮುಂದೊಂದು ದಿನ ಎವರೆಸ್ಟ್ ಶಿಖರವನ್ನೇರಿದ ವಿಶ್ವದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ. ಬಾಲ್ಯದಿಂದಲೇ ನರೇಂದ್ರರಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಆಳವಾದ ಅಧ್ಯಯನ, ಜಿಜ್ಞಾಸೆ, ಆತ್ಮಾವಲೋಕನ ಇವೆಲ್ಲವೂ ಮೈಗೂಡಿತ್ತು. ಆದುದರಿಂದಲೇ ಅವರ ಅಧಿಕಾರಯುತವಾದ ಮಾತುಗಳಿಗೆ ಶರಣಾಗದವರು ಬಹುಶಃ ಯಾರೂ ಇರಲಾರರು. ಓದುವ ಹುಚ್ಚಿನ ನರೇಂದ್ರರು ಶಾಲಾ ದಿನಗಳಲ್ಲಿಯೇ ಮನೆಯ ಸಮೀಪ ಇದ್ದ ವಾಚನಾಲಯದಿಂದ ಪ್ರತಿದಿನ ಒಂದೊಂದು ದಪ್ಪ ಪುಸ್ತಕವನ್ನು ತಂದು ಓದಿ ಮರುದಿನವೇ ವಾಪಸ್ಸು ಮಾಡಿ ಇನ್ನೊಂದು ಪುಸ್ತಕ ತರುತ್ತಿದ್ದರಂತೆ. ಗ್ರಂಥಪಾಲಕನಿಗೂ ಅಚ್ಚರಿ. ಅರೆ, ಇವನು ಪುಸ್ತಕವನ್ನು ಓದಲು ಕೊಂಡು ಹೋಗುವುದಾ ಅಥವಾ ಶೋಕಿಗೋ ಎಂದುಕೊಂಡು ಬಾಲಕನಲ್ಲಿ ಕೇಳಿಯೇ ಬಿಟ್ಟರಂತೆ. ಅಲ್ಲ ಮಾರಯ್ಯ, ನೀನು ಇಷ್ಟು ದಪ್ಪ ಪುಸ್ತಕವನ್ನು ಕೊಂಡು ಹೋಗಿ ಏನು ಮಾಡುತ್ತೀಯಾ? ಬಾಲಕನ ಉತ್ತರ, ಮಾಡುವುದೇನು, ಓದುವುದು. ಆಗ ಗ್ರಂಥಪಾಲಕ, ಹಾಗಾದರೆ ನಾನು ಈ ದಪ್ಪ ಪುಸ್ತಕದಲ್ಲಿ ತೆರೆದ ಪುಟದಲ್ಲಿ ಏನೇನು ಬರೆದಿದೆ ಎಂದು ಹೇಳಬಲ್ಲಿಯಾ ಎಂದು ಸವಾಲೆಸಗಿದಾಗ ನರೇಂದ್ರರು ಅದಕ್ಕೂ ಸಿದ್ಧರಾಗಿದ್ದ. ಗ್ರಂಥಪಾಲಕ ತೆರೆದ ಪುಟ ಸಂಖ್ಯೆ ಹೇಳುತ್ತಿದ್ದಂತೆಯೇ ಅಲ್ಲಿ ಏನೇನು ಬರೆದಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದ. ಬಾಲಕನ ಅಗಾಧ ನೆನಪಿನ ಶಕ್ತಿಯ ಅರಿವಾದಾಗ ಪಶ್ಚಾತ್ತಾಪದಿಂದ ಬಾಲಕನ ಕ್ಷಮೆ ಕೇಳಿ ಮುಂದೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ನರೇಂದ್ರರಿಗೆ ಹೇಳಿದನಂತೆ. ಮುಂದೆ ತನ್ನೆಲ್ಲ ಜಿಜ್ಞಾಸೆಗಳಿಗೆ ಉತ್ತರ ದೊರಕದಿದ್ದಾಗ ಸಿಕ್ಕಿದವರು ಆಧ್ಯಾತ್ಮ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು. ನರೇಂದ್ರರ ಜ್ಞಾನ ದಾಹಕ್ಕೆ ಎಣ್ಣೆಯನ್ನೆರೆದು ಪೋಷಿಸಿದ ಪರಮಹಂಸರಿಂದ ಪ್ರೇರಿತರಾದ ನರೇಂದ್ರರು ಅವರ ಪರಮ ಶಿಷ್ಯರಾಗಿ ವಿವೇಕಾನಂದರಾಗಿ ಪ್ರಸಿದ್ಧಿ ಪಡೆದಿದ್ದು ಇತಿಹಾಸ. ಮುಂದೆ ತನ್ನೆಲ್ಲ ಸಂದೇಹಗಳಿಗೆ ಪರಿಹಾರ ಸಿಕ್ಕಿ ಜ್ಞಾನೋದಯವಾಗಿದ್ದು ಕನ್ಯಾಕುಮಾರಿಯ ಪುಣ್ಯ ನೆಲದಲ್ಲಿ 1893 ಸೆಪ್ಟೆಂಬರ್ 11 ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸಾಮಾನ್ಯ ಸಂತರಾಗಿ ಯಾವುದೇ ಗುರುತು ಚೀಟಿ ಇಲ್ಲದೆ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ ಸ್ವಾಮೀಜಿಯವರಿಗೆ ಅಲ್ಲಿ ಮೊದಲಿಗೆ ಪ್ರವೇಶ ನಿರಾಕರಿಸಲಾಯಿತು. ಅಷ್ಟರಲ್ಲಿ ಅಮೆರಿಕದ ಪ್ರಜೆಯೊಬ್ಬರಿಂದ ವಿವೇಕಾನಂದರಿಗೆ ಪ್ರೋತ್ಸಾಹ ಸಿಕ್ಕಿ ಸಮ್ಮೇಳನದಲ್ಲಿ ಭಾಗವಹಿಸಲು ಅನುಮತಿ ದೊರಕಿತು. ಎಲ್ಲರ ಭಾಷಣದ ನಂತರ ತಮ್ಮ ಸರದಿ ಬಂದಾಗ ಧೀಮಂತ ನಿಲುವಿನ ವಿವೇಕಾನಂದರ ಗಂಭೀರ ಕಂಠದಿಂದ ಹೊರಹೊಮ್ಮಿದ ಮೊದಲ ನುಡಿ ಅಮೆರಿಕಾದ ಸೋದರ ಸೋದರಿಯರೇ ಎಂಬ ಮಾತು ವಿಶ್ವದೆಲ್ಲೆಡೆಯಿಂದ ಆಗಮಿಸಿ ತುಂಬಿದ ಸಭಾಂಗಣದಲ್ಲಿ ಸಾಸಿವೆ ಬಿದ್ದರೂ ಕೇಳಿಸುವಷ್ಟು ಮೌನ ಆವರಿಸಿತ್ತಂತೆ. ಅಲ್ಲಿ ಉಪಸ್ಥಿತರಿದ್ದ 7,000 ಮಂದಿ ಎದ್ದು ನಿಂತು ಕರತಾಡನ ಮಾಡಿದ್ದೇ ದೊಡ್ಡ ಇತಿಹಾಸ. ತಮ್ಮ ನಿರರ್ಗಳವಾದ ಮಾತಿನಿಂದ ಹಿಂದೂ ಧರ್ಮದ ಸಾರವನ್ನು ಪ್ರಸ್ತುತಪಡಿಸಿದ ವಿವೇಕಾನಂದರಿಂದ ನಮ್ಮ ಭಾರತ ಸಂಸ್ಕೃತಿಯ ವಿಶ್ವಮಾನ್ಯತೆಯನ್ನೇ ಪಡೆಯಿತು. ಅಲ್ಲಿ ನಡೆದ ಇನ್ನೊಂದು ಅಚ್ಚರಿಯ ಸಂಗತಿ ಎಂದರೆ ಬಂದಂತಹ ಎಲ್ಲ ಧಾರ್ಮಿಕ ಮುಖಂಡರು ತಮ್ಮ ತಮ್ಮ ಪವಿತ್ರ ಗ್ರಂಥಗಳನ್ನು ಒಂದರ ಮೇಲೊಂದರಂತೆ ಪೇರಿಸಿ ಇಡುತ್ತಿದ್ದರು. ವಿವೇಕಾನಂದರು ತಮ್ಮಲ್ಲಿದ್ದ ಭಗವದ್ಗೀತೆಯ ಗ್ರಂಥವನ್ನಿಟ್ಟರು. ಆಗ ಉಳಿದವರೆಲ್ಲರೂ ಭಗವದ್ಗೀತೆಯ ಗ್ರಂಥವನ್ನು ಎಲ್ಲ ಗ್ರಂಥಗಳಿಗಿಂತ ಕೆಳಗೆ ಇಟ್ಟು ತಮ್ಮ ಗ್ರಂಥಗಳನ್ನು ಮೇಲಿಡುತ್ತಾ ಬಂದರು. ಭಗವದ್ಗೀತೆ ಪುಸ್ತಕ ಉಳಿದ ಗ್ರಂಥಗಳ ಕೆಳಗೆ ಬೆಚ್ಚಗೆ ಕುಳಿತಿತ್ತು. ಆಗ ಉಳಿದವರೆಲ್ಲರೂ ಸ್ವಾಮೀಜಿಯವರನ್ನು ಬಡ ದೇಶದ ಬಡ ಸನ್ಯಾಸಿ ಎಂದುಕೊಂಡು ಅವಹೇಳನಕಾರಿ ನೋಟ ನೋಡಿದರೂ ವಿವೇಕಾನಂದರು ವಿಚಲಿತರಾಗಿರಲಿಲ್ಲ. ಅವರು ತಮ್ಮ ಭಾಷಣದಲ್ಲಿ ಎಲ್ಲಾ ಧರ್ಮಗಳಿಗೂ ಮೂಲಭೂತವಾಗಿರುವುದು ವಿಶ್ವವ್ಯಾಪಿ ತತ್ವವನ್ನೊಳಗೊಂಡ ವೇದಾಂತ ಎಂಬುದನ್ನು ಸಾರುತ್ತಾ ತಾವೆಲ್ಲ ತಮ್ಮ ತಮ್ಮ ಗ್ರಂಥಗಳನ್ನು ಭಗವದ್ಗೀತೆ ಗ್ರಂಥದ ಮೇಲಿಡುತ್ತಾ ಬಂದು ತಾವೇ ಶ್ರೇಷ್ಠರೆಂದು ಬೀಗಿದಿರಿ. ಆದರೆ ಸನಾತನ ಭಾರತದ ಶ್ರೇಷ್ಠ ಗ್ರಂಥ ತಲಹದಿಯಲ್ಲಿ ಇದ್ದುದರಿಂದಲೇ ತಮ್ಮೆಲ್ಲರ ಗ್ರಂಥ ಕೆಳಗೆ ಬೀಳದೆ ಸ್ಥಿರವಾಗಿ ನಿಂತಿದೆಯಲ್ಲವೇ ಎಂದಾಗ ಸಭಾಂಗಣವೇ ಸ್ತಬ್ಧವಾಯಿತಂತೆ. ಸ್ವಾಮಿ ವಿವೇಕಾನಂದರು ಯುವ ಜನತೆಯ ಪ್ರೇರಕ ಶಕ್ತಿ. ಭಾರತ ಸರ್ಕಾರ 1984ರಂದು ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಘೋಷಿಸಿ ಅಲ್ಲಿಂದ ನಂತರ ಪ್ರತಿ ವರ್ಷ ಜನವರಿ 12ರಂದು ತಾವು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಪಾಶ್ಚಾತ್ಯರ ಅಂಧಾನುಕರಣೆಗೆ ಬಲಿಯಾದ ಭಾರತೀಯರ ಮೌಢ್ಯವನ್ನು ತೊಲಗಿಸಿ ಹಿಂದೂ ಸನಾತನ ಧರ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಅವರಲ್ಲಿ ಬಿಂಬಿಸಿ ಉಳಿಸಿ ಬೆಳೆಸಿ ರಾಷ್ಟ್ರದ ಪ್ರಗತಿಯನ್ನು ಸಾಧಿಸಲು ಯುವಜನತೆಯೇ ಪ್ರಬಲ ಅಸ್ತ್ರ ಎಂದು ಮನಗಂಡ ವಿವೇಕಾನಂದರ ಗುರಿ ಯುವಜನರನ್ನು ಜಾಗೃತಿಗೊಳಿಸುವುದೇ ಆಗಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಗೆ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಪ್ರತಿಯೊಬ್ಬ ಯುವಜನತೆಯ ಅಂತರಾಳದ ಸಾಮರ್ಥ್ಯವನ್ನು ಜಾಗೃತಿಗೊಳಿಸಿ ನಿರಂತರವಾಗಿ ಪೋಷಿಸುವಂತಿರಬೇಕು. ವಿವೇಕಾನಂದರ ಬೋಧನೆಗಳಲ್ಲಿ ಮುಖ್ಯವಾಗಿ ಸ್ವಯಂ ಸಾಕ್ಷಾತ್ಕಾರದ ಪರಿಕಲ್ಪನೆಯಿದ್ದು ತಮ್ಮನ್ನು ತಾವೇ ಅವಲೋಕನ ಮಾಡಿಕೊಂಡು ತಮ್ಮೊಳಗಿನ ಸಕಾರಾತ್ಮಕ ಚೇತನವನ್ನು ಉದ್ದೀಪನಗೊಳಿಸಬೇಕೆಂಬ ಆಶಯವಿದೆ. ದುಃಖಕ್ಕೆ ಮೂಲವಾದ ಭಯವನ್ನು ತಾವು ಜಯಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡರೆ ಸದೃಢವಾದ ಯುವಜನತೆ ದೇಶದ ಪ್ರಬಲ ಶಕ್ತಿಯಾಗುವುದಲ್ಲವೇ?
ಆದುದರಿಂದ ಸ್ನೇಹಿತರೆ, ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದೇಶಕ್ಕೆ ದೊಡ್ಡ ಆಸ್ತಿಯಾಗೋಣ ಎಂಬ ಸದಾಶಯ ನಮ್ಮದಾಗಲಿ ಎನ್ನುತ್ತಾ ಈ ಸದವಕಾಶಕ್ಕಾಗಿ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಜ್ಜಿಯು ಹೇಳಿದ ಕಥೆಯನ್ನು ಸ್ವಾತಿಯ ಬಾಯಿಯಿಂದ ಆಲಿಸೋಣ. ನನ್ನ ಅಜ್ಜಿ ಹೇಳಿದ ಕತೆ ಕುಪ್ಪಿ ಬಿಸಾಡಿದ ರಾಜಕುಮಾರನ ಕಥೆ. ಆವಂತಿಪುರದ ರಾಜನಿಗೆ ಮಕ್ಕಳಿಲ್ಲದ ಕೊರಗು. ಹೀಗಿರುವಾಗ ಒಬ್ಬ ಮುನಿಯು ಆಸ್ಥಾನಕ್ಕೆ ಬಂದು ರಾಜನಿಗೆ ಮಕ್ಕಳ ವರವನ್ನು ಕರುಣಿಸುತ್ತಾನೆ. ಆದರೆ ಅವನದೊಂದು ನಿಬಂಧನೆ ಇತ್ತು. ಅದೇನೆಂದರೆ ರಾಜನಿಗೆ ಹುಟ್ಟಿದ ಮೊದಲ ಮಗನನ್ನು ತನಗೆ ನೀಡಬೇಕು. ನಿಬಂಧನೆಗೆ ಒಪ್ಪಿದ ರಾಜನಿಗೆ ಮುಂದೆ ಒಬ್ಬ ಗಂಡು ಮಗ ಹುಟ್ಟಿದ 3 ದಿನಕ್ಕೆ ಮುನಿ ಓಡಿ ಬಂದು ಮಗುವನ್ನು ಕೇಳಿದ. ಆಗ ರಾಜ, ಈಗಷ್ಟೇ ಹುಟ್ಟಿದ ಮಗು, ತಾಯ ಹಾಲುಣ್ಣ ಬೇಡವೇ? 3 ವರ್ಷಗಳ ನಂತರ ಬನ್ನಿ ಎಂದ. ಒಪ್ಪಿದ ಮುನಿ ರಾಜ ಹೇಳಿದಂತೆ 3 ವರ್ಷ ಆದಾಗ ಪುನಃ ಆಸ್ಥಾನಕ್ಕೆ ಬಂದ. ಆಗ ರಾಜ, ಮಗ ಇನ್ನೂ ಚಿಕ್ಕವ, ಅವನಿಗಿನ್ನೂ ಪ್ರಾರಂಭಿಕ ಶಿಕ್ಷಣ ಆಗಬೇಕು, ಉಪನಯನ ಆಗಬೇಕು. ದಯಮಾಡಿ ಮಗನಿಗೆ 8 ವರ್ಷ ಆಗುವ ತನಕ ಕಾಯಿರಿ, ಆಮೇಲೆ ಬಂದು ಕರೆದುಕೊಂಡು ಹೋಗಿ ಎಂದು ಮುನಿ ಈಗಲೂ ರಾಜನ ಮಾತಿಗೆ ಒಪ್ಪಿ ಹೊರಟು ಹೋದ. ರಾಜಕುಮಾರನಿಗೆ 8 ವರ್ಷಗಳಾಯಿತು. ರಾಜನಿಗೆ ವಿಪರೀತ ಭಯವಾಗತೊಡಗಿತು. ರಾಜಕುಮಾರ ಹುಟ್ಟಿದ ಸಮಯದಲ್ಲಿಯೇ ಮಂತ್ರಿಯ ಹೆಂಡತಿಯು 4ನೇ ಗಂಡು ಮಗುವನ್ನು ಹಡೆದಿದ್ದಳು. ರಾಜ ಮಂತ್ರಿಯಲ್ಲಿ ಇನ್ನಿಲ್ಲದಂತೆ ವಿನಂತಿಸಿಕೊಂಡು ಆ ಮಗುವನ್ನು ಮುನಿಯ ಜೊತೆ ಕಳುಹಿಸಿಕೊಡಲು ಒಪ್ಪಿಸಿದ. ಮುನಿ ಬಂದಾಗ ಅವನ ಜೊತೆ ರಾಜಕುಮಾರನ ಧಿರಿಸಿನಲ್ಲಿ ಮಂತ್ರಿ ಮಗ ಹೊರಟ. ರಾಜಕುಮಾರನನ್ನು ಹೆಗಲಲ್ಲಿ ಕೊಳ್ಳಿರಿಸಿ ನಡೆದ ಮುನಿ ರಾಜ್ಯದ ಸೀಮೆಗೆ ಬಂದಾಗ, ಮಗ, ನಿನಗೆ ಕಾಡು ಹಾದಿ ಬೇಕಾ, ನಾಡ ಹಾದಿಯಾ ಎಂದಾಗ ರಾಜಕುಮಾರನ ವೇಷದಲ್ಲಿದ್ದ ಮಂತ್ರಿ ಮಗ, ನನಗೆ ನಾಡಹಾದಿಯೇ ಆಗಬಹುದು ಎಂದನು. ಮುನಿಗೆ ಕೂಡಲೇ ಈತ ರಾಜಕುಮಾರನಲ್ಲ ಎಂದು ಗೊತ್ತಾಗಿ ವಾಪಸ್ಸು ಅರಮನೆಗೆ ಹಿಂದಿರುಗಿ ಸಿಟ್ಟಿನಿಂದ ರಾಜನಲ್ಲಿ, ನೀನು ನನಗೆ ಮೋಸ ಮಾಡಿದೆ, ನನಗೆ ಈ ಮಗು ಬೇಡ, ನಿನ್ನ ಮಗನನ್ನೇ ಕೊಡು ಎಂದು ದುಂಬಾಲು ಬಿದ್ದನು. ಗತ್ಯಂತರವಿಲ್ಲದೆ ರಾಜ ತನ್ನ ಮಗನನ್ನೇ ಕಳುಹಿಸಿಕೊಡಬೇಕಾಯಿತು. ರಾಜ್ಯದ ಗಡಿ ತಲುಪುತ್ತಿದ್ದಂತೆಯೇ ಮುನಿ ಹೆಗಲಿನಲ್ಲಿದ್ದ ರಾಜಕುಮಾರನಿಗೆ, ನಿನಗೆ ನಾಡಹಾದಿ ಬೇಕಾ, ಕಾಡು ಹಾದಿ ಆಗಬಹುದಾ ಎಂದು ಕೇಳಿದಾಗ ರಾಜಕುಮಾರ, ನನಗೆ ಕಾಡು ಹಾದಿಯೇ ಆಗಬಹುದು ಎಂದನು. ಓಹೋ, ಈತ ನಿಜವಾಗಿಯೂ ರಾಜಕುಮಾರನೇ ಎಂದುಕೊಂಡ ಮುನಿ ತುಂಬ ದೂರ ಸಾಗಿ ಕೊನೆಗೊಂದು ದೊಡ್ಡ ಬಂಗಲೆಯನ್ನು ತಲುಪಿದ. ರಾಜಕುಮಾರನಿಗೆ ಮೆಹಲನ್ನು ತೋರಿಸುತ್ತಾ ಮುನಿಯು, ನೀನಿಲ್ಲಿ ನಿನಗೆ ಬೇಕಾದಂತೆ ಇರಬಹುದು, ಆದರೆ ಆ ಕೊನೆಯಲ್ಲಿ ಮುಚ್ಚಿದ 3 ಕೋಣೆಗಳನ್ನು ಮಾತ್ರ ತೆರೆಯುವಂತಿಲ್ಲ ಎಂದು ಆಜ್ಞಾಪಿಸಿ, ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ, ಹೀಗೆ ಹೋಗಿ ಹಾಗೆ ಬರ್ತೇನೆ ಎಂದು ಹೇಳಿ ಹೊರಟು ಹೋದ. ರಾಜಕುಮಾರನಿಗೆ ಮುಚ್ಚಿದ ಕೋಣೆಗಳ ಬಗ್ಗೆ ಕುತೂಹಲ ಮೂಡಿತು. ಬೀಗ ಹಾಕಿದ ಕೋಣೆಗಳ ಬೀಗದ ಕೀಯನ್ನು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಅಂತೂ ಇಂತೂ ಹುಡುಕಾಟ ವ್ಯರ್ಥವಾಗಲಿಲ್ಲ. ಹಳೆಯ ವಸ್ತುಗಳನ್ನಿಟ್ಟಿದ್ದ ಧೂಳು ತುಂಬಿದ ಕೊಠಡಿಯಲ್ಲಿ ಬೀಗದ ಕೈಗಳು ಇದ್ದವು. ರಾಜಕುಮಾರನ ಪ್ರಯತ್ನದಿಂದ 1ನೇ ಕೋಣೆ ತೆರೆದುಕೊಂಡಿತು. ಆ ಕೋಣೆ ತುಂಬ ಮುಂಡ ಇಲ್ಲದ ರಾಜಕುಮಾರರ ರುಂಡಗಳಿದ್ದವು. ಆ ರುಂಡಗಳಲ್ಲೊಂದು ರುಂಡ ಮಾತನಾಡುತ್ತಾ, ಅಯ್ಯೋ ರಾಜಕುಮಾರ, ನೀನು ಇಲ್ಲಿ ಬಂದೆಯಾ? ಆ ಮುನಿ ನಿಜವಾದ ಮುನಿಯಲ್ಲ, ಒಬ್ಬ ಮಾಯಾ ರಕ್ಕಸ. ಯಾವುದೋ ಸಿದ್ಧಿಗಾಗಿ ಅವನಿಗೆ 100 ರಾಜಕುಮಾರರ ಬಲಿ ಕೊಡಬೇಕಾಗಿದೆ. ನೋಡು, ನಮ್ಮ ಶರೀರವನ್ನು ಮಾಯವಾಗಿಸಿ ಕೇವಲ ಕುತ್ತಿಗೆಯ ಮೇಲಿನ ಭಾಗವನ್ನು ಮಾತ್ರ ಕಾಣುವಂತೆ ಮಾಡಿದ್ದಾನೆ. ಇನ್ನೂ ನಿನ್ನನ್ನು ಇದೇ ರೀತಿ ಮಾಡುತ್ತಾನೆ. ಅವನಿಗೆ ಬೇಕಾದಷ್ಟು ರಾಜಕುಮಾರರು ಸಿಕ್ಕಿದ ಕೂಡಲೇ ನಮ್ಮನ್ನೆಲ್ಲ ಬಲಿ ಕೊಡುವವನಿದ್ದಾನೆ ಎಂದಿತು. ಆಗ ಅಚ್ಚರಿಗೊಂಡ ರಾಜಕುಮಾರ, ಹಾಗಾದರೆ ಆ ಮಾಯಾವಿಯನ್ನು ಕೊಲ್ಲಲಾಗುವುದಿಲ್ಲವೇ ಎಂದು ಕೇಳಿದ. ಅದಕ್ಕೆ ರಾಜಕುಮಾರನೊಬ್ಬ, ಮುಂದಿನ ಒಂದು ಕೋಣೆಯಲ್ಲಿ ಒಂದು ಅತಿವೇಗದಿಂದ ಆಕಾಶ ಮಾರ್ಗದಲ್ಲಿ ಓಡುವ ಕುದುರೆ ಇದೆ. ಮತ್ತೊಂದು ಕೋಣೆಯಲ್ಲಿ 3 ಕುಪ್ಪಿಗಳಿವೆ. ಮಾಯಾವಿ ರಕ್ಕಸನನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಾಗಲಿಲ್ಲ. ಅವನ ಜೀವ ಇಲ್ಲಿಂದ ಅದೆಷ್ಟೋ ಗಾಢ ದೂರದಲ್ಲಿರುವ 7 ಸಮುದ್ರಗಳಾಚೆ, ಕೀಳು ಸಮುದ್ರದ ದಾಟಿ ಒಂದು ಸರೋವರದ ಮಧ್ಯದಲ್ಲಿರುವ ತಾವರೆ ಹೂವಿನೊಳಗಿರುವ ಪಂಜರದಲ್ಲಿ ಇರುವ ಗಿನಿಯ ಹೃದಯದಲ್ಲಿದೆ. ಅಲ್ಲಿವರೆಗೆ ಯಾರೂ ಈವರೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಕುದುರೆ ಅದೆಷ್ಟು ವೇಗವಾಗಿ ಹೋದರೂ ಮಾಯಾವಿ ಬೆನ್ನಟ್ಟಿ ಬಂದು ತಲುಪುತ್ತಾನೆ. ಇನ್ನು
ಕುಪ್ಪಿಗಳ ವಿಶೇಷತೆ ಎಂದರೆ ಒಂದು ಕುಪ್ಪಿ ಬಿಸಾಡಿದರೆ ಕಲ್ಲು ಮುಳ್ಳುಗಳ ವಿಷ ಜಂತುಗಳ ದುರ್ಗಮ ಹಾದಿ ಉಂಟಾಗಿ ಹಿಂಬಾಲಿಸುವವರಿಗೆ ಬಹಳ ಕಷ್ಟ. ಆದರೆ ಮಾಯಾವಿ ಹೇಗೋ ದಾಟಿ ಬರುತ್ತಾನೆ. ಮುಂದಿನ ಕುಪ್ಪಿ ಬಿಸಾಡಿದರೆ ಸುತ್ತಲೆಲ್ಲ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಮೂರನೇ ಕುಪ್ಪಿ ಬಿಸಾಡಿದರೆ ಎಲ್ಲ ಕಡೆ ನೀರು ತುಂಬುತ್ತದೆ. ಇವೆಲ್ಲವನ್ನು ದಾಟಿ ಮಾಯಾವಿ ಕುದುರೆಯ ಹತ್ತಿರ ಮೊದಲು ಆ ಗಿನಿ ಇರುವಲ್ಲಿಗೆ ಹೋಗಿ ಅದರ ಗೋಣು ಮುರಿದರೆ ಮಾಯಾವಿ ರಕ್ಕಸ ಸತ್ತು ಹೋಗುವನು ಎಂದನು. ರಾಜಕುಮಾರ ಹೇಳಿ ಕೇಳಿ ಸಾಹಸ ಪ್ರಿಯ. ಹಿಂದು ಮುಂದು ನೋಡದೆ ಮುಂದಿನ ಕೋಣೆಗಳಲ್ಲಿರುವ ಕುಪ್ಪಿಗಳನ್ನು ತೆಗೆದುಕೊಂಡು ಕುದುರೆಯ ಮೇಲೇರಿ ಹೊರಟ. ಎಲ್ಲಿದ್ದನೋ ಮಾಯಾವಿ ಈ ವಿಚಾರ ಗೊತ್ತಾಗಿ ಆರ್ಭಟಿಸುತ್ತಾ ರಾಜಕುಮಾರನನ್ನು ಹಿಂಬಾಲಿಸಿದ. ರಾಜಕುಮಾರ ಒಂದೊಂದೇ ಕುಪ್ಪಿಗಳನ್ನು ಬಿಸಾಡಿ ಮಾಯಾವಿ ತನ್ನ ಸಮೀಪ ಬರುತ್ತಿದ್ದಂತೆಯೇ ಅತಿ ವೇಗದಿಂದ ಪಂಜರವನ್ನು ತಲುಪಿ ಗಿನಿಯ ಗೋಣನ್ನು ಮುರಿದು ಬಿಟ್ಟ. ಅಷ್ಟರಲ್ಲಿ ಜೋರಾದ ಆರ್ಭಟದೊಂದಿಗೆ ಮಾಯಾ ರಕ್ಕಸ ತನ್ನ ನಿಜರೂಪದಿಂದ ಕೆಳಗೆ ಬಿದ್ದು ಸತ್ತೇ ಹೋದ. ಆಗ ಮಾಯಾ ರಕ್ಕಸನಿಂದ ನಿರ್ಮಿಸಲ್ಪಟ್ಟ 7 ಸಮುದ್ರ, ಕೀಳು ಸಮುದ್ರ, ಸರೋವರ ಎಲ್ಲವೂ ಮಾಯವಾಗಿ ಭೂಪ್ರದೇಶ ಕಂಡುಬಂತು. ರಾಜಕುಮಾರ ಅದೇ ಕುದುರೆ ಮೇಲೆ ವಾಪಸ್ಸು ಆ ಮಾಯಾವಿಯ ಬಂಗಲೆಗೆ ಬಂದಾಗ ಇತರ ರಾಜಕುಮಾರರಿಗೆ ತುಂಬ ಖುಷಿಯಾಯಿತು. ಆಗ ರಾಜಕುಮಾರ, ನಿಮಗೆಲ್ಲ ನಿಜರೂಪ ಬರಬೇಕಾದರೆ ಏನು ಮಾಡಬೇಕು ಎಂದಾಗ, ಇನ್ನೊಂದು ಕೋಣೆಯಲ್ಲಿರುವ ಕಳಸದ ನೀರು ತಂದು ನಮಗೆ ಚಿಮುಕಿಸು, ನಾವು ನಿಜರೂಪದಲ್ಲಿ ಕಾಣಿಸಿಕೊಳ್ಳುತ್ತೇವೆ ಎಂದರು. ರಾಜಕುಮಾರನಿಂದ ಉಳಿದ ರಾಜಕುಮಾರರೆಲ್ಲರಿಗೂ ಪುನರ್ಜನ್ಮ ಬಂದಿತು. ರಾಜಕುಮಾರ ಎಲ್ಲ ರಾಜಕುಮಾರನನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬಂದನು. ರಾಜನಿಗೆ ಮಗ ಹಿಂದಿರುಗಿ ಬಂದದ್ದು ಖುಷಿಯಾಯಿತಲ್ಲದೆ ಎಲ್ಲ ವಿಚಾರಗಳನ್ನು ತಿಳಿದು ಅಚ್ಚರಿಯು ತನ್ನ ಮಗನ ಮೇಲೆ ಹೆಮ್ಮೆಯೂ ಆಯಿತು. ಮುಂದೆ ಎಲ್ಲ ರಾಜಕುಮಾರರ ಅರಮನೆಗೆ ವಿಚಾರ ತಿಳಿಸಿ ಎಲ್ಲರನ್ನೂ ಬರಮಾಡಿಕೊಂಡು ರಾಜನು ದೊಡ್ಡ ಸಮಾರಾಧನೆಯನ್ನೇ ಏರ್ಪಡಿಸಿ ಎಲ್ಲ ರಾಜಕುಮಾರನನ್ನು ಅವರ ದೇಶಕ್ಕೆ ಉಡುಗೊರೆಗಳೊಂದಿಗೆ ಕಳುಹಿಸಿಕೊಟ್ಟನು. ಎಲ್ಲರೂ ಕೃತಜ್ಞತೆಯಿಂದ ರಾಜನಿಗೆ ವಂದಿಸಿ ಹೊರಟರು. ಮುಂದೆ ರಾಜ ತನ್ನ ರಾಜಕುಮಾರನೊಂದಿಗೆ ಸುಖವಾಗಿ ಬಾಳಿದ. ಧನ್ಯವಾದಗಳು. ಕೊನೆಯದಾಗಿ ಸಂಕ್ರಾಂತಿ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಸಂಕ್ರಾಂತಿ ಗೀತೆ ರಚನೆ ಶ್ರೀಮತಿ ಶ್ಯಾಮಲಾದೇವಿ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ ಕಾಣನ್ನ, ಹೊತ್ತರೆದು ತಂಗ್ಲನ್ನ ಉಣ್ಣೋಣ, ಹೊತ್ತರೆದು ತಂಗ್ಲನ್ನ ಉಣ್ಣುತ್ತ ಹೋಗೋಣ, ಎಲ್ಲಾರು ಬನ್ನೀರಿ ಗದ್ದೆಗೆ, ಎಲ್ಲಾರು ಬನ್ನೀರಿ ಗದ್ದೆಗೆ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ. ಜೋಡೆತ್ತು ನಗದಿ ಉಳ್ತಾನೆ ರೈತ, ಹಸನಾದ ಗದ್ಯಾಗ ಬಿತ್ತೋಣ, ಹಸನಾದ ಗದ್ಯಾಗ ಬಿತ್ತೋಣ, ಬೀಜ ಬಚಿಗುರಿದ ಸಸಿಯ ಕೀಳೋಣ, ಎಲ್ಲಾರು ನಾಟ್ಯ ಮಾಡೋಣ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ. ಸುಗ್ಗಿಯ ಕಾಲದಿ ತುಂಬಿದ ಪೈರ ಜೊತೆಯಾಗಿ ಕಟಾವು ಮಾಡೋಣ, ರಾಶಿಯ ಪೈರಾನು ಗಾಡಿಗೆ ತುಂಬುತ್ತ ನಗು ನಗುತ್ತ ತರೋಣ ಅಂಗ್ಲಾಕ, ನಗು ನಗುತ್ತ ತರೋಣ ಅಂಗ್ಲಾಕ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ. ಭತ್ತಾವ ಕುಟ್ಟಿ ಅಕ್ಕಿಯ ಮಾಡಿ ಬಿಸಿ ಬಿಸಿ ಹುಗ್ಗಿಯ ಸವಿಯೋಣ, ಬಿಸಿ ಬಿಸಿ ಹುಗ್ಗಿಯ ಸವಿಯೋಣ, ಕೂಡಿ ನಮಿಸೋಣ ಜಗದ ಅನ್ನದಾತಗೆ, ದೇಶದ ಬೆನ್ನೆಲುಬು ರೈತಾಗೆ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ. ಸಂಕ್ರಾಂತಿ ಹಬ್ಬ ಬಂದೈತೆ ನೋಡ, ಎಲ್ಲೋ ಬೆಲ್ಲವ ಸವಿಯೋಣ, ಎಲ್ಲೋ ಬೆಲ್ಲವ ಎಲ್ರಿಗೂ ಹಂಚೋಣ, ಬಾಂಧವ್ಯ ಬೆಸುಗೆ ಬೆಸೆಯೋಣ, ಬಾಂಧವ್ಯ ಬೆಸುಗೆ ಬೆಸೆಯೋಣ. ಕೂಗೈತೆ ಕೋಳಿ ಎದ್ದೇಳಿ ಬೇಗ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ, ಮುಡ್ನಾಗೆನೆ ಸರ ಮೂಡ್ತವ್ನೆ. ಇಲ್ಲಿಗೆ ನಮ್ಮ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಭಾಗವಹಿಸಿದ ವಿದ್ಯಾರ್ಥಿಗಳು ದೀಪಶ್ರೀ, ಯಶಸ್ವಿ, ಪವಿತ್ರ, ಸ್ವಾತಿ, ಸ್ನೇಹ, ಗಣ್ಯ,
ದೀಪ್ತಿ, ಉಷಾ, ವೈಶಾಖ್, ರಾಮಣ್ಣ ಹಾಗೂ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಸೋನಾಲ್. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಸಂಘಟಿಸಿದ ಹರಸಿದ ನಮ್ಮ ಮುಖ್ಯೋಪಾಧ್ಯಾಯರಾದ ಶ್ರೀ ವಾಸು ಸರ್ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಮಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ಮಂಗಳೂರು ಆಕಾಶವಾಣಿ ಕೇಂದ್ರದ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನರ್ಪಿಸುತ್ತೇವೆ. ಅವಕಾಶಕ್ಕಾಗಿ ವಂದನೆಗಳು. ಇದುವರೆಗೆ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಎಡಪದವು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.